ನಿಮ್ಮ ಹೂಡಿಕೆಯ ಮಾರ್ಕೆಟ್ ಇಂಡಿಸಿಸ್ನ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸಬೇಕೆಂದು ನೀವು ಬಯಸುತ್ತೀರಾ? ನಿರಂತರ ಮೇಲ್ವಿಚಾರಣೆಯ ಜಂಜಾಟವಿಲ್ಲದೆ. ಹಾಗಾದ್ರೆ ಪೆಸ್ಸಿವ್ ಇನ್ವೆಸ್ಟಿಂಗ್ ನಿಮಗೆ ನಿಖರವಾದ ಸೊಲ್ಯೂಷನ್ ಆಗಬಹುದು. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಪ್ರಕ್ರಿಯೆ ಬ್ರೇಕ್ ಡೌನ್ ಮಾಡೋಣ. ಹೇಗೆ ಇನ್ವೆಸ್ಟಿಂಗ್ ಶುರು ಮಾಡೋದು ಪೆಸ್ಸಿವ್ ಸ್ಕೀಮ್ನಲ್ಲಿ ತಿಳಿಯೋಣ. ಸ್ಟೆಪ್ 1. ನೀವು ಗೋಲ್ ಸೆಟ್ ಮಾಡಿ ಯಾವುದಾದರೂ ಪ್ರವಾಸದಂತೆ ಇನ್ವೆಸ್ಟ್ಮೆಂಟ್ನ ಆರಂಭವನ್ನು ಗುರಿ ಧ್ಯಾನದಲ್ಲಿಟ್ಟು ಮಾಡಬೇಕಾಗುತ್ತೆ. ಅದು ಬೇಕಾದರೆ ರಿಟೈರ್ಮೆಂಟ್ ಆಗಿರಲಿ, ವೆಕೇಶನ್ ಡ್ರೀಮ್ ಆಗಿರಲಿ, ಅಥವಾ ಸಂಪತ್ತಿ ಮಾಡೋದೇ ಆಗಿರಲಿ. ಗೋಲ್ನ ಕ್ಲಿಯರಿಟಿ ಸಹಾಯ ಮಾಡುತ್ತದೆ ನಿಮ್ಮ ಇನ್ವೆಸ್ಟ್ಮೆಂಟ್ನ ಅವಧಿಯನ್ನು ನಿಗದಿಪಡಿಸಲು. ಸ್ಟೆಪ್ 2. ರಿಸ್ಕ್ ಅನ್ನು ತಡೆಯುವ ಕ್ಷಮತೆಯನ್ನು ಗುರುತಿಸಿ. ತಿಳ್ಕೊಳ್ಳಿ, ನೀವು ಆರಾಮವಾಗಿ ಎಷ್ಟು ರಿಸ್ಕ್ ಅನ್ನು ತಡೆಯುತ್ತೀರಾ. ನಿಮ್ಮ ಇನ್ವೆಸ್ಟ್ಮೆಂಟ್ನಲ್ಲಿ ಕೆಲವು ಮುಖ್ಯ ವಿಷಯ ಧ್ಯಾನದಲ್ಲಿಡಿ, ಅಂದ್ರೆ ಫೈನಾನ್ಷಿಯಲ್ ಕೆಪಾಸಿಟಿ ಮತ್ತು ಮಾರ್ಕೆಟ್ನ ಏರಿಳಿತ ಸಹನೆ ಮಾಡುವ ಕ್ಷಮತೆ. ಸ್ಟೆಪ್ 3. ಸಿಲೆಕ್ಷನ್ ಪೆಸ್ಸಿವ್ ಸ್ಕೀಮ್ನದ್ದು. ರಿಸರ್ಚ್ ಮಾಡಿ ಆರಿಸಿ ಅಂತಹ ಪೆಸ್ಸಿವ್ ಸ್ಕೀಮ್ ಅದು ನಿಮ್ಮ ಗುರಿಯನ್ನು ಮತ್ತು ರಿಸ್ಕ್ ಅನ್ನು ಧ್ಯಾನದಲ್ಲಿಟ್ಟು. ಗಮನವಿಡಿ, ಈ ಫೆಕ್ಟರ್ಸ್ ಅನ್ನು ಅಂದಹಾಗೆ ಅಂಡರ್ಲೈನ್ ಇಂಡೆಕ್ಸ್ ಅದು ETFs ಟ್ರ್ಯಾಕ್ ಮಾಡುತ್ತದೆ. ಎಕ್ಸ್ಪೆನ್ಸ್ ರೇಷಿಯೋ, ಟ್ರ್ಯಾಕಿಂಗ್ ಎರರ್, ಮಿನಿಮಮ್ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಮೆಂಟ್ಸ್ ಮತ್ತು ಹಿಸ್ಟೋರಿಕಲ್ ಪರ್ಫಾರ್ಮೆನ್ಸ್. ನೆನಪಿಡಿ, ಹಿಂದಿನ ಪ್ರದರ್ಶನ ಭವಿಷ್ಯದ ರಿಸಲ್ಟಿಗೆ ಗ್ಯಾರಂಟಿ ನೋಡೋದಿಲ್ಲ. ಸ್ಟೆಪ್ 4. ಇನ್ವೆಸ್ಟಿಂಗ್ ಶುರು ಮಾಡೋಣ. ನಮ್ಮ ಹೂಡಿಕೆ ಶುರು ಮಾಡೋಣ. ಯಾವುದೇ MC ವೆಬ್ಸೈಟ್ನಲ್ಲಿ, ಯಾವುದೇ ಹೂಡಿಕೆ ಏಪಲ್ಲಿ ಅಥವಾ ನಮ್ಮದೇ ಡಿಮೇಟ್ ಅಕೌಂಟ್ನಲ್ಲಿ ಲಾಗಿನ್ ಮಾಡಿ. ನಿಮ್ಮ ಸೌಲಭ್ಯದ ಅನುಸಾರ ಯಾವುದೇ ವಿಧಾನವನ್ನು ಆಯ್ಕೆ ಮಾಡಿ ಹೂಡಿಕೆ ಶುರು ಮಾಡಿ. ಸ್ಟೆಪ್ 5. ಪೋರ್ಟ್ಫೋಲಿಯೋದ ಮಾನಿಟರಿಂಗ್ ಮತ್ತು ರಿಬ್ಯಾಲೆನ್ಸಿಂಗ್. ನಿಯಮಿತವಾಗಿ ಮಾನಿಟರ್ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋದ ಪರ್ಫಾರ್ಮೆನ್ಸ್, ಏಕೆಂದರೆ ಅದು ನಿಮ್ಮ ಗುರಿಯ ಅನುರೂಪವಾಗಿರಲಿ. ಅಗತ್ಯವಿದ್ದರೆ ಮತ್ತೊಮ್ಮೆ ನಿಮ್ಮ ಪೋರ್ಟ್ಫೋಲಿಯೋ ಪರಿಶೀಲಿಸಿ. ನಿಮ್ಮ ರಿಸ್ಕ್ ಲೆವೆಲ್ ಅನ್ನು ಹಿಡಿತದಲ್ಲಿಟ್ಟುಕೊಳ್ಳಿ ಮತ್ತು ಅಧಿಕ ರಿಟರ್ನ್ ಪ್ರಾಪ್ತಿ ಮಾಡಲು ಈ ಸ್ಟೆಪ್ ಉಪಯೋಗಿಸಿ ನೀವು ನಿಮ್ಮ ಯಾತ್ರೆ ಶುರು ಮಾಡಬಹುದು ಪೆಸ್ಸಿವ್ ಇನ್ವೆಸ್ಟಿಂಗ್ನಲ್ಲಿ. ಹ್ಯಾಪಿ ಇನ್ವೆಸ್ಟಿಂಗ್. ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹಲವಾರು ಇನ್ವೆಸ್ಟಿಂಗ್ಗಾಗಿ ಅದನ್ನು ತಿಳಿದುಕೊಳ್ಳೋದಕ್ಕಾಗಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಎಲ್ಲ ಯೋಜನೆಗೆ ಸಂಬಂಧಿಸಿದ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.